ಓಂ ನಮಃ ಶಿವಾಯ. ಸ್ವಾಮಿ ಗುರುಗಚ್ಚು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮಕರ್ಣ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಚಿಕ್ಕ ವಯಸ್ಸಿನಲ್ಲಿ ಶ್ರೀಮಂತರಾಗುವ ಈ ರಾಶಿಯವರು ಯಾವ ರಾಶಿಯವರು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ನೋಡೋದು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬೇಕು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ವೈದಿಕ ಜ್ಯೋತಿಷ್ಯದ ಪ್ರಕಾರ ಎಲ್ಲ ರಾಶಿಚಕ್ರ ಚಿಹ್ನೆಗಳು ತಮ್ಮದೇ ಆದ ಸ್ವಭಾವ ವ್ಯಕ್ತಿತ್ವವನ್ನು ಹೊಂದಿರುತ್ತದೆ. ವ್ಯಕ್ತಿಯ ರಾಶಿಚಕ್ರ ಆಧಾರದ ಮೇಲೆ ಅವನ ಭವಿಷ್ಯ ಮತ್ತು ವರ್ತಮಾನವನ್ನು ಸುಲಭವಾಗಿ ತಿಳಿದುಕೊಳ್ಬಹುದು, ಅವನದು ಮತ್ತು ಅವಳದು. ಅದೇ ರೀತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗಳು ಚಿಕ್ಕ ವಯಸ್ಸಿನಲ್ಲೇ ಶ್ರೀಮಂತರಾಗ್ತಾರಂತೆ. ಜ್ಯೋತಿಷ್ಯದಲ್ಲಿ 12 ರಾಶಿಚಕ್ರ ಚಿಹ್ನೆಗಳು, 27 ನಕ್ಷತ್ರ ಪುಂಜಗಳು ಇರುವಂಥದ್ದು. ಈ ರಾಶಿಚಕ್ರ ಚಿಹ್ನೆಗಳನ್ನು ಒಂದು ಅಥವಾ ಇನ್ನೊಂದು ಗ್ರಹವು ಆಳುತ್ತದೆ ಮತ್ತು ಆ ಗ್ರಹಗಳ ಧನಾತ್ಮಕ ಋಣಾತ್ಮಕ ಪರಿಣಾಮವು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಸ್ವಭಾವ ಮತ್ತು ವ್ಯಕ್ತಿತ್ವದಲ್ಲಿ ಕಂಡುಬರುವಂಥದ್ದು. ಗ್ರಹಗಳ ಸ್ವಭಾವದಿಂದ ವ್ಯಕ್ತಿಯ ವೃತ್ತಿ, ಆರ್ಥಿಕ ಸ್ಥಿತಿಗೆ ವಿಭಿನ್ನ ಪರಿಣಾಮಗಳು ಕಂಡುಬರುವಂಥದ್ದು. ಮತ್ತು ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಯವರು ಹುಟ್ಟಿನಿಂದಲೇ ಲಕ್ಷ್ಮೀದೇವಿ ವಿಶೇಷ ಆಶೀರ್ವಾದವನ್ನು ಹೊಂದಿರ್ತಾರೆ. ಈ ಜನರು ತಮ್ಮ ಜೀವನದ ಉದ್ದಕ್ಕೂ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಿಲ್ಲ. ಈ ಜನರು ತಾವು ಯಾವುದೇ ವಲಯದಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಶ್ರೀಮಂತರಾಗ್ತಾರಂತೆ. ತಾಯಿ ಲಕ್ಷ್ಮಿ ಅನಂತ ಕೃಪೆ ಇವರ ಮೇಲೆ ಇರುತ್ತೆ. ಯಾವ ರಾಶಿಗಳು ಯಾವ ಥರ ಲಕ್ಷ್ಮೀ ಕೃಪಾ ಕಟಾಕ್ಷ ಇರುವಂಥದ್ದು ಅನ್ನೋದನ್ನು ನೋಡೋಣ. ಈ 3 ರಾಶಿಯವರಿಗೆ ವಿಶೇಷವಾಗಿ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಮತ್ತು ಚಿಕ್ಕ ವಯಸ್ಸಿನಲ್ಲೇ ಒಂದು ಹಣದ ಒಂದು ಬಿಕ್ಕಟ್ಟು ಇವರನ್ನೇ ಯಾವತ್ತೂ ಕಾಡೋದಿಲ್ಲಂತೆ. ಹಾಗೆ ಮೊದಲೇ ನೋಡೋದಾದರೆ ಮೇಷರಾಶಿಯವರು. ಈ ರಾಶಿಯ ಅಧಿಪತಿ ಮಂಗಳ ಗ್ರಹ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯ ಜನರು ಭಯವಿಲ್ಲದವರು ಮತ್ತು ಧೈರ್ಯಶಾಲಿಗಳು. ಈ ಜನರನ್ನು ಹಣದ ವಿಷಯದಲ್ಲಿ ಹಣದ ವಿಷಯದಲ್ಲಿ ಈ ಜನರು ಅದೃಷ್ಟವಂತರು ಅಂತಲೇ ಪರಿಗಣಿಸಲಾಗುತ್ತದೆ. ಇಂಥವರಿಗೆ ಸಂಪತ್ತಿಗೆ ಕೊರತೆ ಇರುವುದಿಲ್ಲ. ಈ ರಾಶಿಯವರಿಗೆ ಈ ಜನರಿಗೆ ಪ್ರತಿಕೂಲ ಸಂದರ್ಭದಲ್ಲಿ ಸಹ ತಾಳ್ಮೆ ಇರುವುದಿಲ್ಲ. ಅವರು ಚುರುಕು ಬುದ್ಧಿವರಾಗಿರುತ್ತಾರೆ ಮತ್ತು ಸಮಯಕ್ಕೆ ಪ್ರತಿ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಈ ಜನರು ಸೋಮಾರಿತನವನ್ನು ಇಷ್ಟಪಡುವುದಿಲ್ಲ. ಹಾಗೆಯೇ ಈ ರಾಶಿಯವರು ಸ್ವಲ್ಪ ಶ್ರಮಪಟ್ಟರು ಎತ್ತರವನ್ನು ತಲುಪಿಕೊಂಡು ಬಿಡುತ್ತಾರೆ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಇವರು ಸಾಕಷ್ಟು ಹಣ ಸಂಪಾದನೆ ಮಾಡುವಂಥದ್ದು. ಅದು ಕಷ್ಟಪಟ್ಟು ಮಾಡ್ತಾರೆ. ಯಾವುದೇ ಕೆಲಸವನ್ನು ಪೂರ್ತಿ ಆಗೋವರೆಗೆ ಅವರು ಮಾಡದೆ ಬಿಡುವುದಿಲ್ಲ. ಶ್ರಮಜೀವಿಗಳು ಕೂಡ ಮತ್ತು ಧೈರ್ಯಶಾಲಿಗಳು. ಆದ್ದರಿಂದ ಮೇಷರಾಶಿಯವರು ಕೂಡ ಚಿಕ್ಕ ವಯಸ್ಸಿನಲ್ಲೇ ಶ್ರಮಪಟ್ಟು ದುಡಿದರೆ ತುಂಬಾ ಹಣವನ್ನು ಸಂಪಾದನೆ ಮಾಡುವಂಥವರು. ಹಾಗೆಯೇ ನೆಕ್ಸ್ಟ್ ಯಾವ ರಾಶಿ ನೋಡೋದಾದರೆ 2ನೇ ರಾಶಿ ಅದು ನೋಡೋದಾದರೆ ಬಂದುಬಿಟ್ಟು ಅದು ವೃಷಭ ರಾಶಿಯವರು. ವೃಷಭ ರಾಶಿಯವರಿಗೆ ಹೇಗೆ ಅಂತ ನೋಡೋದಾದರೆ ಯಾವ ಥರ ಒಂದು ಲಕ್ಷ್ಮೀ ಕೃಪಕಟಾಕ್ಷ ಇವರ ಮೇಲೆ ಇರುತ್ತೆ ಮತ್ತು ಚಿಕ್ಕ ವಯಸ್ಸಿನಲ್ಲೇ ಹೇಗೆ ಇವರು ಹಣವನ್ನು ಗಳಿಸುವಂಥದ್ದು ಅಂತ ನೋಡೋದಾದರೆ ವೃಷಭ ರಾಶಿಯವರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯವರು ಮೊದಲಿನಿಂದಲೂ ಅದೃಷ್ಟವಂತರು ಅಂತ ಹೇಳುವಂಥದ್ದು. ಹಾಗೆಯೇ ಈ ಜನರು ಚಿಕ್ಕ ವಯಸ್ಸಿನಲ್ಲೇ ಶ್ರೀಮಂತರಾಗ್ತಾರಂತೆ. ಹಾಗೆಯೇ ಬಹಳಷ್ಟು ಅದೃಷ್ಟವನ್ನು ಪಡೆಯುವಂಥ ರಾಶಿ ವೃಷಭ ರಾಶಿಯವರು. ಈ ಜನರು ಐಷಾರಾಮಿ ಜೀವನವನ್ನು ಇಷ್ಟಪಡುತ್ತಾರೆ. ಅಷ್ಟೇ ಅಲ್ಲ, ಹಣ ಖರ್ಚು ಮಾಡುವುದರಲ್ಲಿ ಕೂಡ ಸ್ವಲ್ಪ ನಿಪುಣರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಜನರ ವ್ಯಕ್ತಿತ್ವವು ತುಂಬ ಆಕರ್ಷಕವಾಗಿದೆ ಮತ್ತು ವೃಷಭ ರಾಶಿನ ಶುಕ್ರ ಗ್ರಹ ಆಳುವಂಥದ್ದು. ಈ ಕಾರಣದಿಂದಾಗಿ ಈ ಜನರು ಹಣ ಗಳಿಸುವ ರೀತಿಯಲ್ಲಿ ಯಾವುದೇ ರೀತಿಯ ಅಡಚಣೆಯನ್ನು ಎದುರಿಸುವುದಿಲ್ಲ. ಹಣ ಮಾಡುವ ಯಾವ ಸಂದರ್ಭ ಸಿಕ್ಕರೂ ಸುಮ್ಮನೆ ಬಿಡುವ ಪೈಕಿ ಇವರು ಅಲ್ಲ, ಈ ರಾಶಿಯವರು ಅಲ್ಲ. ಇನ್ನು ಈ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇವರಿಗೆ ಪಿತ್ರಾರ್ಜಿತ ಆಸ್ತಿ ಸಿಗುವಂಥದ್ದು ಈ ರಾಶಿಯವರಿಗೆ, ವೃಷಭ ರಾಶಿಯವರಿಗೆ. ಮತ್ತು ಇವರು ಯಾವುದೇ ಕೆಲಸವನ್ನು ಪೂರ್ತಿ ಮಾಡದೆ ಬಿಡುವುದಿಲ್ಲ. ಮತ್ತು ಈ ರಾಶಿಯನ್ನು ಆಳುವಂಥದ್ದು ಶುಕ್ರ ಗ್ರಹದಿಂದಾಗಿ ಈ ಹಣ ಗಳಿಸುವ ರೀತಿಯಲ್ಲಿ ಯಾವುದೇ ರೀತಿಯ ಅಡಚಣೆ ಇವರನ್ನು ಕಾಡುವುದಿಲ್ಲ. ಹಾಗೆಯೇ ಮುಂದೆ ನೋಡೋದಾದರೆ ಮಿಥುನ ರಾಶಿಯವರು. ಮಿಥುನ ರಾಶಿಗೆ ಹೇಗೆ ಅಂತ ನೋಡೋದಾದರೆ ಮಿಥುನ ರಾಶಿಯ ಅಧಿಪತಿ ಬುಧವಾಗಿರುತ್ತೆ. ಮಿಥುನ ರಾಶಿಯ ಜನರು ತಾರ್ಕಿಕ ಮತ್ತು ತುಂಬಾ ಬುದ್ಧಿವಂತರು. ಮೇಷರಾಶಿಯವರು ಹೇಗೆ ಬುದ್ಧಿವಂತರು, ಅದಕ್ಕಿಂತ ಇನ್ನೂ ಒಂದು ಪಟ್ಟು ಜಾಸ್ತಿ ಬುದ್ಧಿವಂತರು ಮಿಥುನ ರಾಶಿಯವರು. ಹಾಗೆಯೇ ಅಂಥ ಪರಿಸ್ಥಿತಿಯಲ್ಲಿ ಈ ಜನರು ಕಡಿಮೆ ಸಮಯದಲ್ಲಿ ಶ್ರೀಮಂತರಾಗ್ತಾರಂತೆ. ಈ ಜನರು ತುಂಬ ತೀಕ್ಷ್ಣವಾದ ಮನಸ್ಸಿನವರು. ಹಾಗೆಯೇ ಈ ರಾಶಿಚಕ್ರದ ಜನರು ವ್ಯಾಪಾರ ಮನೋಭಾವನ ಹೊಂದಿರ್ತಾರೆ. ಇವರು ಏನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದರೆ ಖಂಡಿತವಾಗ್ಲೂ ಅದರಲ್ಲಿ ಸಕ್ಸಸ್ ಆಗ್ತಾರೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ತುಂಬಾ ಸಕ್ಸಸ್ ಆಗುವಂಥ ರಾಶಿ ಮಿಥುನ ರಾಶಿಯವರು. ತಮ್ಮ ಮನಸ್ಸನ್ನು ಅನ್ವಯಿಸುವ ಮೂಲಕ ಇವರು ಬಹಳಷ್ಟು ಹಣವನ್ನು ಗಳಿಸುವಲ್ಲಿ ಯಶಸ್ವಿಯಾಗ್ತಾರೆ. ಹಾಗೆಯೇ ಜನಸಂದಣಿಯಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದರಿಂದ ಇವರ ಮಾತುಗಾರಿಕೆ ಒಂದು ಜನಸಂದಣಿ ಅಂದರೆ ಒಂದು ತುಂಬ ಜನದ ನಡುವೆ ಕೂಡ ಎದ್ದು ಕಾಣುವಂಥದ್ದು ಇವರ ಒಂದು ವ್ಯಕ್ತಿತ್ವ. ಅಂಥ ಮಾತುಗಾರಿಕೆ ಉಳ್ಳವರು, ತುಂಬ ಬುದ್ಧಿವಂತರು. ಈ ಜನರು ಕಠಿಣ ಪರಿಶ್ರಮದ ಆಧಾರದ ಮೇಲೆ ಯಶಸ್ಸನ್ನು ಪಡೆಯುವಂಥ ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ಒಂದು ಚಿಕ್ಕ ವಯಸ್ಸು ಅಂದರೆ ಚಿಕ್ಕ ವಯಸ್ಸು ಅಲ್ಲ, ಒಂದು ಏಜಿಗೆ ಬರುವಾಗ ಇವರು ಏನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದರೂ ಕೂಡ ಅದರಲ್ಲಿ ತುಂಬಾ ಸಕ್ಸಸ್ ಆಗುವಂಥದ್ದು. ಯಾವುದೇ ಒಂದು ಮಾಡಿದರೂ ವ್ಯವಹಾರ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗ್ಲೂ ಅದೇ ಒಂದು ಒಳ್ಳೆಯ ಒಂದು ಹಂತವನ್ನು ತಲುಪುತ್ತಾರೆ ಈ ರಾಶಿಯವರು ಅಂತ ಹೇಳ್ಬೋದು. ಈ 3 ರಾಶಿಯವರು
ಅತಿ ಬೇಗ ಶ್ರೀಮಂತರಾಗುವ ರಾಶಿಯವರು ಅಂತ ಹೇಳಲಾಗಿದೆ. ಧನ್ಯವಾದಗಳು.